ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಪಿಎಸ್ ಬ್ಯಾಂಕ್ನ 2 ಗುಂಪಿನ ಸದಸ್ಯರ ನಡುವೆ ಫೈಟ್ ನಡೆದಿದೆ. ಕಾಡರಕೊಪ್ಪ ಗ್ರಾಮದಲ್ಲಿ ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷನ ಮೇಲೆ ಹಲ್ಲೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕಾಡರಕೊಪ್ಪ ಇಲ್ಲಿ ಹಲ್ಲೆ ನಡೆದಿರುವಂಥದ್ದು. ಹಲ್ಲೆ ನಡೆಸಿ ಠರಾವು ಪುಸ್ತಕ ಕದ್ದೊಯ್ದಿದ್ದಾರೆ ಪರಾಜಿತ ತಂಡ. ಪಿಕೆಪಿಎಸ್ ಬ್ಯಾಂಕ್ನ ಸಿಸಿ ಕ್ಯಾಮೆರಾದಲ್ಲಿ ಈ ಒಂದು ಘಟನೆಯ ದೃಶ್ಯ ಸೆರೆ ಸಿಕ್ಕಿದೆ. ಅಧ್ಯಕ್ಷನ ಮೇಲೆ ಚಪ್ಪಲಿಯಿಂದ ಹೊಡೆದು ದರ್ಪ ತೋರಿದ್ದಾರೆ ಸದಸ್ಯರು. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕಾಡರಕೊಪ್ಪ ಇಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಹಲ್ಲೆ ನಡೆಸಿ ಠರಾವು ಪುಸ್ತಕವನ್ನ ಕದ್ದೊಯ್ದಿದ್ದಾರೆ ಪರಾಜಿತರ ತಂಡ. ಪಿಕೆಪಿಎಸ್ ಬ್ಯಾಂಕ್ನ ಸಿಸಿ ಕ್ಯಾಮೆರಾದಲ್ಲಿ ಈ ಘಟನೆಯ ದೃಶ್ಯ ಸೆರೆ ಸಿಕ್ಕಿದೆ. ಅಧ್ಯಕ್ಷನ ಮೇಲೆ ಚಪ್ಪಲಿಯಿಂದ ಹೊಡೆದು ದರ್ಪವನ್ನು ತೋರಿರೋದು. ನೋಡಿ, ಇದು ಪಿಕೆಪಿಎಸ್ ಬ್ಯಾಂಕ್ನ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಮಾತಿಗೆ ಮಾತು ಬೆಳೆಯುತ್ತೆ, ಹಲ್ಲೆ ಹೊಡೆದಾಟನೂ ಕೂಡ ಆಗತ್ತೆ. 2 ಗುಂಪಿನ ನಡುವೆ ಮಾತಿಗೆ ಮಾತು ಬೆಳೆದು ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಪ್ರಕರಣ ದಾಖಲಾಗಿದೆಯಾ, ತನಿಖೆ ನಡೀತಾ ಇದೆಯಾ, ಏನು ಗೆತ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಹಲ್ಲೆ ನಡೆಸಿ ಈ ಠರಾವು ಪುಸ್ತಕವನ್ನು ಕದ್ದೊಯ್ದಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಕ್ಯಾಮೆರಾದಲ್ಲಿ ಎಲ್ಲ ಘಟನೆಗಳ ದೃಶ್ಯ ಸೆರೆ ಸಿಕ್ಕಿದೆ. ಪಿಕೆಪಿಎಸ್ ಬ್ಯಾಂಕ್ನ 2 ಗುಂಪಿನ ಸದಸ್ಯರ ನಡುವೆ ಫೈಟ್ ನಡೆದಿದೆ. ಕಾಡರಕೊಪ್ಪ ಗ್ರಾಮದಲ್ಲಿ ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷನ ಮೇಲೆ ಹಲ್ಲೆಯನ್ನು ಮಾಡಿರೋದು. ಪ್ಲಾನ್ ಮಾಡಿಕೊಂಡೇ ಹೊಡಿಬೇಕು ಅಂತಾನೆ ಬಂದು ಹಲ್ಲೆ ಮಾಡಲಾಗಿದೆ ಅಂತ ದೂರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಈ ಬಗ್ಗೆ ಡೀಟೇಲ್ಸ್. ನೀತಿ ಖಂಡಿತ. ಅಂದ್ರೆ 9ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಾಡರಕೊಪ್ಪ ಗ್ರಾಮದ ಪಿಕೆಪಿಎಸ್ ಒಂದು ಜಟಾಪಟಿಯನ್ನೇ ಅಂತಾನೆ ಹೇಳ್ಬೇಕಾಗತ್ತೆ. ಇಡೀ ರಾಜ್ಯದಲ್ಲಿ ಬೆಳಗಾವಿ ಒಂದು ಚುನಾವಣೆಯನ್ನ ನೋಡಿದ್ರೆ ಇಲ್ಲಿ ಅಂತದ್ದೇ ಒಂದು ಘಟನೆ ಆಗಿದ್ದಕ್ಕೆ ಮುಖ್ಯ ಉದಾಹರಣೆ ಅಂದ್ರೆ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಅಂದ್ರೆ ಪಿಕೆಪಿಎಸ್ ಮತ್ತು ಕೈ ಮತ್ತು ಬಿಜೆಪಿ ನಡುವಿನ ಒಂದು ವಾಕ್ಸಮರಣ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಈಗಾಗಲೇ ಆ ಪಿಕೆಪಿಎಸ್ ಅಂದ್ರೆ 2 ಗ್ರಾಮಗಳನ್ನ ಸಂಪರ್ಕವನ್ನು ಒಂದು ಸಂಸ್ಥೆಯನ್ನ ಇಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಪಿಕೆಪಿಎಸ್ ಪರ್ಯಾಯ ಅಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈ ಹಿಂದೆ 7 ತಿಂಗಳ ಹಿಂದೆ ಚುನಾವಣೆ ಆಗಿತ್ತು. ಚುನಾವಣೆ ಆದಂತ ಸಂದರ್ಭದಲ್ಲಿ ಏನು ಬಿಜೆಪಿಯ ಒಂದು ಏನು ಪೆನಲ್ ಇದೆ, ಆ ಪೆನಲ್ ನಲ್ಲಿ ಗೆದ್ದಿರ್ತಕ್ಕಂತ ಚುನಾವಿತ ಪ್ರತಿನಿಧಿಗಳಿಗೆ ಏನಿದ್ದಾರೆ ಬಿಜೆಪಿಯ ಒಂದು ತೆಕ್ಕೆಗೆ ಬರುತ್ತೆ ಪಿಕೆಪಿಎಸ್. ಈ ಪಿಕೆಪಿಎಸ್ ತೆಕ್ಕೆಗೆ ಬಂದ ನಂತರ ಅಲ್ಲಿ ಪಿಕೆಪಿಎಸ್ಸಿನ ಒಂದು ಕೈ ನಾಯಕರ ಅಂದ್ರೆ ಕೈ ಕಾರ್ಯಕರ್ತರು ಮತ್ತೊಂದು ಪರ್ಯಾಯ ಪಿಕೆಪಿಎಸ್ ಅನ್ನ ಅಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಪ್ರಮುಖವಾಗಿ ಪರ್ಯಾಯ ಪಿಕೆಪಿಎಸ್ 2 ಕಾಡರಕೊಪ್ಪ ಅಂತಕ್ಕಂಥದ್ದಂದ್ರೆ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಪರ್ಯಾಯ ಒಂದು ಪಿಕೆಪಿಎಸ್ ಅನ್ನ ನಿರ್ಮಾಣ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಪಿಕೆಪಿಎಸ್ ಬ್ಯಾಂಕಿನ ಒಂದು ಠರಾವ್ ಬುಕ್ ಅನ್ನ ಅಲ್ಲಿ ಜಟಾಪಟಿಯಾಗಿರುತ್ತೆ. ಅಂದ್ರೆ ಹಿಂದೆ ಪಿಕೆಪಿಎಸ್ ಆಡಳಿತ ಬಂದ ಸಂದರ್ಭದಲ್ಲಿ ಒಂದು ಠರಾವನ್ನ ಮಾಡ್ತಾರೆ. ಇಲ್ಲಿ ಪಿಕೆಪಿಎಸ್ ಬಿಜೆಪಿಯ ಒಂದು ಆಡಳಿತದಲ್ಲಿ ಇರೋದ್ರಿಂದಾಗಿ ಇಲ್ಲಿ ಒಂದು ಠರಾವನ್ನ ಪಾಸ್ ಮಾಡ್ಕೊಂಡು ಇಲ್ಲಿ ಯಾರು ಇಲ್ಲಿ ಸಾಲವನ್ನ ಪಡೆದಿರ್ತಾರೆ ಮತ್ತು ಸಾಲವನ್ನ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಈ ಜಾಮೀನುದಾರ ಏನ್ ಸಹಿ ಮಾಡಿರ್ತಾರೆ ಅವ್ರಿಬ್ರು ಕೂಡ ಈ ಸಾಲವನ್ನ ಕಟ್ಟಿ ಇಲ್ಲಿಂದ ಠರಾವ್ ಪಾಸ್ ಮಾಡ್ಕೊಂಡು ಈ ಬೇರೆ ನೀವು ಪಿಕೆಪಿಎಸ್ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ಒಂದು ಪೆನಾಲ್ ನಡೆತಕ್ಕಂತ ಅಲ್ಲಿ ಸಿಬ್ಬಂದಿಗಳು ಮತ್ತು ಅಲ್ಲಿ ಸಭೆ ಮಾಡಿ ಅಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಅಲ್ಲೆಲ್ಲಿ ಆಗಾಗ
ಅಲ್ಲಿ ಗಲಾಟೆಯಾಗಿ ಅಲ್ಲಿ ಆ ಒಂದು ಅಧ್ಯಕ್ಷನ ಮೇಲೆ ಚಪ್ಪಲಿಯನ್ನ ಹೊಡೆಯುವಂತ CCTV ಕ್ಯಾಮೆರಾದಲ್ಲಿ ಈಗಾಗಲೇ ಸೆರೆಯಾಗಿರುವಂತದ್ದು. ಪ್ರಮುಖವಾಗಿ PKPC ಚುನಾವಣೆಯ ನಂತರ ಈ ರೀತಿಯಾಗಿ ಆಗಿರ್ತಕ್ಕಂಥ ಮಾಹಿತಿಯನ್ನ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಹೊಡೆಸಿಕೊಂಡಿರ್ತಕ್ಕಂಥ ಅಧ್ಯಕ್ಷ ತನ್ನ ಅಳಲನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. 2 ದಿನಗಳ ನಾವು 8ನೇ ತಾರೀಕಿನಿಂದ ಸಾಕಷ್ಟು ರೀತಿ ಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲ ಮಾಡಬೇಕು, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತೆ ನನಗೆ ಇನ್ನೂ ಕೂಡ ಹಲ್ಲೆ ಮಾಡಿ ನನ್ನ ಮೇಲೆ ಪ್ರಕರಣ ದಾಖಲು ಮಾಡುವಂತ ಕೆಲಸಕ್ಕೆ ಕೂಡ ಇಲ್ಲಿ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆತ ಹಂಚಿಕೊಂಡಿರುವಂತದ್ದು. ಪ್ರಮುಖವಾಗಿ ಈಗ 10ನೇ ತಾರೀಕಿನ ನಂತರ ಅಲ್ಲಿ ಒಂದು FIR ಆಗತ್ತೆ. FIR ಆದ ನಂತರ ಅಂದ್ರೆ FIR ಆಗಿರ್ತಕ್ಕಂಥ ಏನು ಚಪ್ಪಲಿಯಿಂದ ಹೊಡಿಸ್ಕೊಂಡವ್ರ ಮೇಲೆ ಕೂಡ 8 ಜನರ ಮೇಲೆ ಈಗಾಗಲೇ ಅವರ ಏನು ಬಿಜೆಪಿಯ ಒಂದು ಪೆನಲ್ ನಲ್ಲಿರ್ತಕ್ಕಂಥ ಸದಸ್ಯರು ಮತ್ತು ಅಧ್ಯಕ್ಷರ ಮೇಲೂ ಕೂಡ FIR ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ PKPSನ ಅಧಿಕಾರಿಗಳೇನಿದ್ದಾರೆ ಆತನ ಇಲ್ಲಿಯ ಟರಾವ್ ಬುಕ್ ಅನ್ನ ಏಕೆ ತೆಗೆದುಕೊಂಡು ಹೋದ್ರು, ಅದು 3 ದಿನಗಳ ನಂತರ ಅಲ್ಲಿ ಕೀಲಿ ಹಾಕಿ ಆ ಟರಾವ್ ಬುಕ್ ಅನ್ನು ತೆಗೆದುಕೊಂಡು ಅವರಿಗೆ ಸಂಧಾನ ಮಾಡುವಂತ ಕೆಲಸ ಇಲ್ಲಿ ಅಧಿಕಾರಿಗಳ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಅಧಿಕಾರಿಗಳು ಯಾಕೆ ಮುಂದಾದ್ರು, ಇಲ್ಲಿಯ 4-5 ದಿನಗಳಿಂದ ಇಲ್ಲಿಯ ಒಂದು ಗ್ರಾಮದ ಒಂದು ಸಂಸ್ಥೆ ಇರೋದ್ರಿಂದಾಗಿ ಇಲ್ಲಿ PKPSನ ಒಂದು ಬ್ಯಾಂಕ್ ಕೆಲಸವೂ ಕೂಡ ಆಗಿಲ್ಲ. ಇಲ್ಲಿ ಟರಾವ್ ಬುಕ್ ಅನ್ನು ಯಾಕೆ ತೆಗೆದುಕೊಂಡು ಆದ್ರು, ಇಲ್ಲಿಯ ಸಮಸ್ಯೆ ಏನು ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಹೇಳ್ಬೇಕಾಗತ್ತೆ, ನುಣುಚಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಕೈ ಒಂದು ತೆಕ್ಕೆಗಿರೋದ್ರಿಂದಾಗಿ ಕೈ ಸರ್ಕಾರ ಇರೋದ್ರಿಂದಾಗಿ ಇಲ್ಲಿ ಕಾಣದ ಕೈಗಳಿ ಇದರ ಹಿಂದೆ ಆಟವಾಡ್ತಿದ್ದಾವೆ ಎನ್ನುವಂಥದ್ದನ್ನ ಅಲ್ಲಿ ಅಧ್ಯಕ್ಷ ತನ್ನ ಅಳಲನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ PKPSನ ಅಧಿಕಾರಿಗಳು ಇದರ ಸಂಬಂಧಪಟ್ಟಂತೆ ಟರಾವ್ ಬುಕ್ ಅನ್ನ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ಹೇಗೆ ಹೋಯ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗತ್ತೆ. ಅಂದ್ರೆ ಯಾವುದೇ ಒಂದು ಟರಾವ್ ಬುಕ್ ಬೇರೆ ಬ್ಯಾಂಕಿಗೆ ತೆಗೆದುಕೊಂಡು ಹೋದ್ರೆ ಅವರ ಮೇಲೆ FIR ದಾಖಲು ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಕೂಡ FIR ದಾಖಲು ಮಾಡದೆ ಅವರನ್ನೇ ಸಂಧಾನ ಮಾಡುವಂತ ಕೆಲಸಕ್ಕೆ ಇಲ್ಲಿ ಅಧಿಕಾರಿಗಳೇ ಮುಂದಾಗ್ತಾರೆ. ಇದು ಅಧಿಕಾರಿಗಳು ಯಾಕೆ ಮುಂದಾದ್ರು, ಈ ಹಿಂದಿನ ಏನಿದೆ ಇಲ್ಲಿ PKPS ನಲ್ಲಿ ಇರ್ತಕ್ಕಂಥ ಅವ್ಯವಹಾರಗಳು ಏನಾರ ಆಗಿದ್ದಾವ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ PKPS ಅಂದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಜಟಾಪಟಿಯಲ್ಲಿ ಅಧ್ಯಕ್ಷನಿಗೆ ಚಪ್ಪಲಿ ಏಟಿನಿಂದ ಒಂದು ಅಪಮಾನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅಲ್ಲಿ CCTV ಕ್ಯಾಮೆರಾದಲ್ಲಿ ನಿದರ್ಶನಗಳೇ ಉಂಟಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ ಮೇಲೆ ಡೀಟೇಲ್ಸ್ಗಾಗಿ. PKPS ಅಧ್ಯಕ್ಷ ಅದನ್ರಿ. ನಾನು ಈ 9ನೇ ತಾರೀಕಿಗೆ ನಮ್ಮ ಸೆಕ್ರೆಟ್ರಿ 1:15 ಸುಮಾರಿಗೆ ನನಗೆ ಫೋನ್ ಹಚ್ಚಿದ, ಹಿಂಗೆ ಇಲ್ರಿ ಆಚೆಗಡೆ PKPS 2ದವ್ರು ಬಂದು ನಮ್ಮ ಬ್ಯಾಂಕ್ನಾಗ ದಾನ್ಲಿ ಮಾಡಕತ್ತಾರ, ಶೇರ್ ಕಟ್ಲಾರ್ದ ಬಡ್ಡಿ ಕಟ್ಲಾರ್ದ ನಮಗೆ ಶೇರ್ ಕಿತ್ಕೊಡತ್ತೇಳಿ ಜಗಳ ಮಾಡಕತ್ತಾರ, ಹೆಂಗ್ರಿ ಅಂತ ನನಗೆ ಫೋನ್ ಮುಖಾಂತರ ತಿಳ್ಸೋಣ